ಇಂಗ್ಲಿಷ್ ವ್ಯಾಕರಣದಲ್ಲಿ ಅಪೋಸ್ಟ್ರೋಫಿ ಚಿಹ್ನೆಯನ್ನು ಬಳಸುವ ನಿಯಮ. ಈ ಅಪೋಸ್ಟ್ರೋಫಿಯನ್ನು ಎಲ್ಲಿ ಬಳಸುವುದು ಅಂತ ಹೆಚ್ಚಿನವರಿಗೆ ಕನ್ಫ್ಯೂಷನ್ ಆಗ್ತದೆ. ಸೊ ಆ ಕಾರಣ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅಪೋಸ್ಟ್ರೋಫಿಯನ್ನು ಎಲ್ಲಿ ಬಳಸುವುದು ಅಂತ. ಲಕ್ಷ್ಯ ಕೊಟ್ಟು ಕೇಳಿ. ಮಾಲೀಕತ್ವವನ್ನು ತೋರಿಸಲು ಯಾವುದೇ ಒಂದು ವಸ್ತು ಅಥವಾ ವಿಷಯವು ಯಾರಿಗೆ ಸೇರಿದ್ದು ಎಂದು ಹೇಳಲು ಅಪೋಸ್ಟ್ರೋಫಿ ಬಳಸಲಾಗುತ್ತದೆ. ಮಾಲೀಕತ್ವವನ್ನು ತೋರಿಸಲು ಅಂದರೆ ಯಾವುದೇ ಒಂದು ವಸ್ತು ಅಥವಾ ವಿಷಯವು ಯಾರಿಗೆ ಸೇರಿದ್ದು ಎಂದು ಹೇಳಲು ಅಪೋಸ್ಟ್ರೋಫಿ ಬಳಸಲಾಗುತ್ತದೆ. ಅಪೋಸ್ಟ್ರೋಫಿ ಎಲ್ಲಿ ಬಳಸ್ತೇವೆ? ಏಕವಚನ ನಾಮಪದಗಳು, ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಹೆಸರಿನ ಕೊನೆಗೆ ಅಪೋಸ್ಟ್ರೋಫಿ ಎಸ್ ಸೇರಿಸಬೇಕು. ಮಾಲೀಕತ್ವವನ್ನು ತೋರಿಸುವಾಗ ಏಕವಚನ ನಾಮಪದಗಳು ಅಂದರೆ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಹೆಸರಿನ ಕೊನೆಗೆ ಎಸ್ ಸೇರಿಸಬೇಕು. ಅವರದ್ದು, ಅದರದ್ದು ಎಂದು ಹೇಳಲಿಕ್ಕೆ ಅಪೋಸ್ಟ್ರೋಫಿ ಎಸ್ ಸೇರಿಸಬೇಕು. ಉದಾಹರಣೆಗೆ ರವೀಸ್ ಫೋನ್, ರವಿ ಅಪೋಸ್ಟ್ರೋಫಿ ಎಸ್ ಅಂದರೆ ರವಿಯ ಫೋನ್. ದ ಕ್ಯಾಟ್ಸ್ ಮಿಲ್ಕ್, ಬೆಕ್ಕಿನ ಹಾಲು. ದ ಕ್ಯಾಟ್ಸ್ ಮಿಲ್ಕ್, ಬೆಕ್ಕಿನ ಅಂತ ಹೇಳಲಿಕ್ಕೆ ಅಪೋಸ್ಟ್ರೋಫಿ ಎಸ್, ಬೆಕ್ಕಿನ ಹಾಲು. ರವಿಯ ಫೋನ್. ಮೈ ಫಾದರ್ಸ್ ಕಾರ್, ನನ್ನ ತಂದೆಯ ಕಾರು. ಮೈ ಫಾದರ್ಸ್ ಕಾರ್. ಫಾದರ್ ಆದಮೇಲೆ ಅಪೋಸ್ಟ್ರೋಫಿ ಎಸ್ ಸೇರಿಸಿದೆ ಫಾದರ್ಸ್ ಅಂದರೆ ತಂದೆಯ ಆಗ್ತದೆ. ಕ್ಯಾಟ್ ಆದಮೇಲೆ ಅಪೋಸ್ಟ್ರೋಫಿ ಎಸ್ ಸೇರಿಸಿದರೆ ಕ್ಯಾಟ್ಸ್ ಅಂದರೆ ಬೆಕ್ಕಿನ ಆಗ್ತದೆ. ರವಿ ಆದಮೇಲೆ ಅಪೋಸ್ಟ್ರೋಫಿ ಎಸ್ ಸೇರಿಸಿದರೆ ರವಿಯ ಆಗ್ತದೆ. ಗಣೇಶನ, ಗಣೇಶ್ ಅಪೋಸ್ಟ್ರೋಫಿ ಎಸ್ ಸೇರಿಸಿದರೆ ಗಣೇಶನ ಆಗ್ತದೆ. ಯಾವುದು ಸಹ ಹೆಸರು ಮನುಷ್ಯನ, ವ್ಯಕ್ತಿಯ, ಏಕವಚನ ವ್ಯಕ್ತಿಯ ಹೆಸರು ಅಥವಾ ವಸ್ತುವಿನ ಹೆಸರು ಏಕವಚನದಲ್ಲಿದ್ದಾಗ ಅದರ ಎದುರಿಗೆ ಅಪೋಸ್ಟ್ರೋಫಿ ಎಸ್ ಸೇರಿಸಿದರೆ ಅದರ ಅಂತ ಆಗ್ತದೆ ಅಥವಾ ಅವನ, ಅವಳ ಅಂತ ಆಗ್ತದೆ. ಎಸ್ನಿಂದ ಕೊನೆಗೊಳ್ಳುವ ಬಹುವಚನ ಶಬ್ದಗಳು ಕೇವಲ ಅಪೋಸ್ಟ್ರೋಫಿ ಮಾತ್ರ ಹಾಕಬೇಕು. ಒಂದು ವೇಳೆ ಬಹುವಚನ ಶಬ್ದಗಳಿರ್ತವೆ, ಅದರ ಕೊನೆಯ ಬಹುವಚನ ಶಬ್ದದ ಕೊನೆಯ ಅಕ್ಷರ ಎಸ್ ಇದ್ದರೆ, ಬಹುವಚನ ಶಬ್ದದ ಕೊನೆಯ ಅಕ್ಷರ ಎಸ್ ಇದ್ದರೆ, ಲಕ್ಷ್ಯ ಕೊಟ್ಟು ಕೇಳಿ, ಇನ್ನೊಮ್ಮೆ ಹೇಳ್ತೇನೆ, ಬಹುವಚನ ಶಬ್ದದ ಕೊನೆಯ ಅಕ್ಷರ ಎಸ್ ಇದ್ದರೆ ಅದರ ನಂತರ ಬರೇ ಅಪೋಸ್ಟ್ರೋಫಿ ಆಗಬೇಕು, ಪುನಃ ಒಂದು ಎಸ್ ಸೇರಿಸಲಿಕ್ಕಿಲ್ಲ. ಉದಾಹರಣೆಗಳಲ್ಲಿ ಹೇಳ್ತೀನಿ ಈಗ, ಪುನಃ ಎಸ್ ಸೇರಿಸಲಿಕ್ಕಿಲ್ಲ, ಬರೇ ಅಪೋಸ್ಟ್ರೋಫಿ ಹಾಕಿ. ಹೇಗೆ? ಮತ್ತೊಂದು ಎಸ್ ಬರೆಯಬಾರದು. ಈಗ ಸ್ಟೂಡೆಂಟ್ಸ್ ಅಂತ ಉಂಟು, ಸ್ಟೂಡೆಂಟ್ ಅಂದರೆ ಒಬ್ಬ ವಿದ್ಯಾರ್ಥಿ, ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳು. ಈಗ ಎಸ್ ಬಂತು ಕೊನೆಗೆ ಬಹುವಚನ, ಅಲ್ಲಿ ಸ್ಟೂಡೆಂಟ್ಸ್ ಮಾಡಲಿಕ್ಕೆ ಬರುವುದಿಲ್ಲ. ಸ್ಟೂಡೆಂಟ್ಸ್ ಮಾಡಿ ಬರೇ ಅಪೋಸ್ಟ್ರೋಫಿ ಹಾಕಬೇಕು. ಸ್ಟೂಡೆಂಟ್ಸ್ ಬುಕ್ಸ್, ಸ್ಟೂಡೆಂಟ್ಸ್ ಬುಕ್ಸ್ ಬರೇ ಅಪೋಸ್ಟ್ರೋಫಿ, ಮತ್ತೆ ಎಸ್ ಸೇರಿಸಲಿಕ್ಕಿಲ್ಲ. ವಿದ್ಯಾರ್ಥಿಗಳ ಪುಸ್ತಕಗಳು. ಪೇರೆಂಟ್ಸ್ ಮೀಟಿಂಗ್, ಪೇರೆಂಟ್ಸ್ ಅಂದರೆ ಅದು ಬಹುವಚನ ಶಬ್ದ, ಆ ಬಹುವಚನ ಶಬ್ದದ ಕೊನೆಯಲ್ಲಿ ಎಸ್ ಇದೆ, ಅದರ ನಂತರ ಅಪೋಸ್ಟ್ರೋಫಿ ಎಸ್ ಬರೀಲಿಕ್ಕಿಲ್ಲ, ಬರೇ ಅಪೋಸ್ಟ್ರೋಫಿ. ಪೇರೆಂಟ್ಸ್ ಮೀಟಿಂಗ್, ಪೋಷಕರ ಸಭೆ. ಈಗ ಬರ್ಡ್ ಅಂದರೆ ಪಕ್ಷಿ, ಬರ್ಡ್ಸ್ ಅಂದರೆ ಪಕ್ಷಿಗಳು. ಬರ್ಡ್ಸ್ ಆಯಿತು, ಅದು ಬಹುವಚನ ಆಯಿತು, ಕೊನೆಗೆ ಎಸ್ ಬಂತು, ಆನಂತರ ಅಪೋಸ್ಟ್ರೋಫಿ ಎಸ್ ಸೇರಿಸಬೇಕಾ, ಬರೇ ಅಪೋಸ್ಟ್ರೋಫಿ ಸೇರಿಸಬೇಕಾ? ಬರೇ ಅಪೋಸ್ಟ್ರೋಫಿ ಬರೀಬೇಕು. ಬರ್ಡ್ಸ್ ನೆಸ್, ಪಕ್ಷಿಗಳ ಗೂಡುಗಳು. ಅರ್ಥ ಆಯಿತು? ಎಷ್ಟೇ ಇರಲಿ, ಎಷ್ಟೇ ಶಬ್ದಗಳಿರಲಿ, ಬಹುವಚನ ಶಬ್ದದ ಕೊನೆಗೆ ಎಸ್ ಇದ್ದರೆ ಬರೇ ಅಪೋಸ್ಟ್ರೋಫಿ ಹಚ್ಚಬೇಕು, ಪುನಃ ಅಪೋಸ್ಟ್ರೋಫಿ ಎಸ್ ಬರೀಲಿಕ್ಕಿಲ್ಲ. ಮಾಲಕತ್ವವನ್ನು ತೋರಿಸಲಿಕ್ಕೆ ಪುನಃ ಹೇಳ್ತೇನೆ, ಅವುಗಳ, ಅವರ ಅಂತ ಹೇಳುವಾಗ ಮಾತ್ರ, ಎಲ್ಲದಕ್ಕೂ ಅಪೋಸ್ಟ್ರೋಫಿ ಎಸ್ ಬರೀಲಿಕ್ಕಿಲ್ಲ. ಬಹುವಚನ ಬರೆಯುವಾಗ ಕೆಲವರು ಅಪೋಸ್ಟ್ರೋಫಿ ಬರೀತಾರೆ, ಬಹುವಚನ ಮಾಡುವಾಗ ಅಪೋಸ್ಟ್ರೋಫಿ ಬರೀಲಿಕ್ಕಿಲ್ಲ. ಅದರ ಮಾಲಕತ್ವವನ್ನು ತೋರಿಸುವಾಗ ಮಾತ್ರ ಅಪೋಸ್ಟ್ರೋಫಿ ಹಾಕೋದು. ಎಸ್ನಿಂದ ಕೊನೆಗೊಳ್ಳದ, ಎಸ್ನಿಂದ ಕೊನೆಗೊಳ್ಳದ ಬಹುವಚನ ಪದಗಳಿಗೆ ಅಪೋಸ್ಟ್ರೋಫಿ ಎಸ್ ಸೇರಿಸಬೇಕು. ಎಸ್ನಿಂದ ಕೊನೆಗೊಳ್ಳದ ಬಹುವಚನ ಪದಗಳಿಗೆ ಅಪೋಸ್ಟ್ರೋಫಿ ಎಸ್ ಸೇರಿಸಬೇಕು. ಉದಾಹರಣೆಗೆ ಚಿಲ್ಡ್ರನ್ಸ್ ಟಾಯ್ಸ್, ಮಕ್ಕಳ ಆಟಿಕೆಗಳು. ಚಿಲ್ಡ್ರನ್ ಇದು ಬಹುವಚನ ಶಬ್ದ. ನೋಡಿ, ಇಲ್ಲಿ ತುಂಬ ಮಂದಿ ಕನ್ಫ್ಯೂಸ್ ಮಾಡ್ತಾರೆ. ಚೈಲ್ಡ್ ಅಂದರೆ ಒಂದು ಮಗು, ಚಿಲ್ಡ್ರನ್ ಅಂದರೆ ಮಕ್ಕಳು. ಚೈಲ್ಡ್ ಅಂದರೆ ಒಂದು ಮಗು, ಚಿಲ್ಡ್ರನ್ ಅಂದರೆ ಮಕ್ಕಳು. ಈ ಚಿಲ್ಡ್ರನ್ ಅನ್ನೋದು ಬಹುವಚನ ಪದ. ಇಲ್ಲಿ ಎಸ್ ಇಲ್ಲ ಕೊನೆಗೆ, ಶಬ್ದದ ಕೊನೆಗೆ ಎನ್ ಉಂಟು, ಎಸ್ ಇಲ್ಲ. ಆ ಮಕ್ಕಳ ಅಂತ ಹೇಳಿಕ್ಕೆ ಇಲ್ಲಿ ಏನು ಮಾಡಬೇಕು? ಅಪೋಸ್ಟ್ರೋಫಿ ಎಸ್ ಹಸ್ಬೇಕು. ಏನು ಮಾಡಬೇಕು? ಚಿಲ್ಡ್ರನ್ಸ್ ಟಾಯ್ಸ್, ಎನ್ ಉಂಟು ಬಹುವಚನ ಶಬ್ದದ ಕೊನೆಗೆ, ಆಗ ಅಪೋಸ್ಟ್ರೋಫಿ ಎಸ್ ಸೇರಿಸಿ ಚಿಲ್ಡ್ರನ್ಸ್ ಟಾಯ್ಸ್, ಮಕ್ಕಳ ಆಟಿಕೆಗಳು. ವಿಮೆನ್ಸ್ ಕ್ಲೋತ್ಸ್,
ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಉಚ್ಚಾರಣೆಯ ಶಬ್ದ. ಇಲ್ಲಿ ಕೇಳಿ ಲಕ್ಷ್ಯವಿಟ್ಟು. ಒಬ್ಬಳು ಹೆಂಗಸಿಗೆ ಉಮನ್ ಅಂತಾರೆ. ಒಬ್ಬಳು ಹೆಂಗಸಿಗೆ ಉಮನ್ ಅಂತಾರೆ. ಒಬ್ಬ ಗಂಡಸಿಗೆ ಮ್ಯಾನ್ ಅಂತಾರೆ. ಒಬ್ಬರಿಗಿಂತ ಜಾಸ್ತಿ ಇದ್ದರೆ ಮೆನ್ ಅಂತಾರೆ. ಒಬ್ಬ ಗಂಡಸಿಗೆ ಏಕವಚನ ಇದ್ದರೆ ಮ್ಯಾನ್ ಅಂತಾರೆ. ಒಬ್ಬರಿಗಿಂತ ಜಾಸ್ತಿ ಇದ್ದರೆ ಮೆನ್ ಅಂತಾರೆ. ಒಬ್ಬಳು ಹೆಂಗಸಿಗೆ ಉಮನ್ ಅಂತಾರೆ. ಒಬ್ಬಳು ಹೆಂಗಸಿಗೆ ಉಮನ್ ಅಂತಾರೆ. ಒಬ್ಬರಿಗಿಂತ ಜಾಸ್ತಿ ಇದ್ದರೆ ವುಮೆನ್ ಅನ್ನೋದಿಲ್ಲ, ವಿಮೆನ್ ಅಂತಾರೆ. ಉಚ್ಚಾರ ವಿಮೆನ್, ಇದು WOMEN ಬರೀತಾರೆ, ಬಟ್ ಉಚ್ಚಾರ ವಿಮೆನ್. ವಿಮೆನ್ ಕೇಳಿ ಲಕ್ಷ್ಯ ಕೊಟ್ಟು. ಒಬ್ಬಳು ಹೆಂಗಸಿಗೆ ಉಮನ್ ಅಂತಾರೆ. ಒಬ್ಬಳಿಗಿಂತ ಜಾಸ್ತಿ ಇದ್ದರೆ ವುಮೆನ್ ಅಲ್ಲ, ವಿಮೆನ್. ವಿಮೆನ್. ಒಬ್ಬರಿಗಿಂತ ಜಾಸ್ತಿ ಹೆಂಗಸರಿಗೆ ವಿಮೆನ್ ಅಂತಾರೆ. ಇದು ವಿಮೆನ್ಸ್ ಕ್ಲೋತ್ಸ್, ವುಮೆನ್ಸ್ ಕ್ಲೋತ್ಸ್ ಅಲ್ಲ, ವಿಮೆನ್ಸ್ ಕ್ಲೋತ್ಸ್. ಇಲ್ಲಿ ವುಮೆನ್ಸ್ ಕ್ಲೋತ್ಸ್ ಅನ್ಬೇಡಿ, ವಿಮೆನ್ಸ್ ಕ್ಲೋತ್ಸ್ ಅನ್ನಿ. ಪದಗಳನ್ನು ಚಿಕ್ಕದಾಗಿ ಬರೆಯಲು ಮಾತನಾಡುವಾಗ ಅಥವಾ ಬರೆಯುವಾಗ ಎರಡು ಪದಗಳನ್ನು ಸೇರಿಸಿ ಕೆಲವು ಅಕ್ಷರಗಳನ್ನು ಬಿಟ್ಟು ಬಿಡುತ್ತೇವೆ. ಆ ಬಿಟ್ಟು ಹೋದ ಅಕ್ಷರಗಳ ಜಾಗದಲ್ಲಿ ಎಪಾಸ್ಟ್ರಫಿ ಹಾಕಬೇಕು. ಈಗ ಕೆಲವು ಪದಗಳನ್ನು ನಾವು ಕನ್ಸೈಸ್ ಮಾಡ್ತೇವೆ, ಶಾರ್ಟ್ ಮಾಡ್ತೇವೆ. ಶಾರ್ಟ್ ಮಾಡುವಾಗ ಏನಾಗ್ತದೆ, ಕೆಲವು ಅಕ್ಷರಗಳು ಬಿಟ್ಟು ಹೋಗ್ತವೆ. ಶಾರ್ಟ್ ಮಾಡುವಾಗ ಕೆಲವು ಅಕ್ಷರಗಳನ್ನು ನಾವು ಬಿಟ್ಟು ಬಿಡ್ತೇವೆ. ಆ ಬಿಟ್ಟು ಬಿಟ್ಟ ಜಾಗದಲ್ಲಿ ಎಪಾಸ್ಟ್ರಫಿ ಹಾಕಬೇಕು. ನೋಡಿ, ಎಕ್ಸಾಂಪಲಲ್ಲಿ ಹೇಳ್ಕೊಡ್ತೇನೆ, ಉದಾಹರಣೆಗಳೊಂದಿಗೆ ಹೇಳ್ಕೊಡ್ತೇನೆ, ತೋರಿಸ್ತೇನೆ ನೋಡಿ. ಈಗ ಡು ನಾಟ್ ಅನ್ನುವ ಒಂದು ಶಬ್ದ ಉಂಟು, ಡು ನಾಟ್. ಇಲ್ಲಿ ಡೋಂಟ್ ಆಯಿತು, ಅಂದರೆ ಓ ಅಕ್ಷರ ಬಿಡಲಾಗಿದೆ. ಸೊ ಓ ಇದ್ದ ಅಕ್ಷರದಲ್ಲಿ ಏನಾಯಿತು, ಎಪಾಸ್ಟ್ರಫಿ ಬಂತು, ಎಪಾಸ್ಟ್ರಫಿ ಟಿ. ಸೊ ಡು ನಾಟ್ ಇದ್ದದ್ದು ಡೋಂಟ್ ಆದಾಗ ಎಪಾಸ್ಟ್ರಫಿ ಬಂತು. ಐ ಆ್ಯಮ್ ಇದೆ ಇಲ್ಲಿ, ಅದರದ್ದು ಐಮ್ ಆಯಿತು. ಐಮ್ ಇಲ್ಲಿ ಎ ಅಕ್ಷರ ಬಿಡಲಾಗಿದೆ, ಆಗ ಏನಾಯಿತು, ಐ ಎಪಾಸ್ಟ್ರಫಿ ಎಮ್ ಆಯಿತು. ಕೆನಾಟ್ ಉಂಟು, ಇದು ಕಾಂಟ್ ಆಯಿತು, ಕಾಂಟ್ ಏನಾಯಿತು ಆಗ. ಸೊ ಒಂದು ಎನ್ ಓ ಹೋಯಿತು, ಎನ್ ಸಹ ಹೋಯಿತು, ಓ ಸಹ ಹೋಯಿತು, ಆಗ ಏನಾಯಿತು, ಕಾಂಟ್. ಕಾಂಟ್ ಆದಾಗ ಏನು ಬಂತು, ಅಲ್ಲಿ ಎನ್ ಓ ಜಾಗದಲ್ಲಿ ಎಪಾಸ್ಟ್ರಫಿ ಬಂತು. ವಾಟ್ ಈಸ್, ವಾಟ್ಸ್ ಆಯಿತು, ವಾಟ್ ಈಸ್ ಇದ್ದದ್ದು ಏನಾಯಿತು, ವಾಟ್ಸ್ ಆಯಿತು, ಐ ಹೋಯಿತು, ಆ ಜಾಗದಲ್ಲಿ ಏನು ಬಂತು, ಎಪಾಸ್ಟ್ರಫಿ ಬಂತು. ಅದೇ ಥರ ದೇ ಆರ್, ದೇ ಆರ್ ಇದು ಏನಾಯ್ತದು, ದೇರ್ ಆಯಿತು, ದೇರ್, ಆಗ ಎ ಜಾಗದಲ್ಲಿ ಎಪಾಸ್ಟ್ರಫಿ ಬಂತು. ಇಟ್ ಈಸ್, ಇಟ್ ಈಸ್ ಇದೇನಾಯಿತು, ಇಟ್ಸ್ ಆಯಿತು, ಆಗ ಈ ಐ ಜಾಗದಲ್ಲಿ ಎಪಾಸ್ಟ್ರಫಿ ಬಂತು. ಇಟ್ಸ್ ಆದಾಗ ಐ ಜಾಗದಲ್ಲಿ ಎಪಾಸ್ಟ್ರಫಿ ಬಂತು. ಅಂದರೆ ಅಕ್ಷರ ಒಂದು ಶಬ್ದಗಳನ್ನು ನಾವು ಕನ್ಸೈಸ್ ಮಾಡುವಾಗ, ಶಾರ್ಟನ್ ಮಾಡುವಾಗ, ಚಿಕ್ಕದಾಗಿ ಮಾಡುವಾಗ ಆ ಯಾವ ಅಕ್ಷರಗಳನ್ನು ನಾವು ತೆಗಿತೇವೋ ಅದರ ಜಾಗದಲ್ಲಿ ನಾವು ಎಪಾಸ್ಟ್ರಫಿ ಸೇರಿಸ್ತೇವೆ. ಇಟ್ಸ್ ಎ ಬ್ಯೂಟಿಫುಲ್ ಡೇ, ಇದು ಸುಂದರವಾದ ದಿನ. ಇಟ್ಸ್ ಎ ಬ್ಯೂಟಿಫುಲ್ ಡೇ, ಇದು ಸುಂದರವಾದ ದಿನ. ಇಟ್ಸ್ ಇದು ಒಂದು ಶಬ್ದ. ಈಗ ನೀವು ಹೇಳ್ಬೋದು ಇಟ್ ಈಸ್ ಬೇರೆ, ಇಟ್ ಈಸ್ನ ಇಟ್ಸ್ ಬೇರೆ, ಇಟ್ಸ್ ಬರೇ ಶಬ್ದ ಬಂದಾಗ ಬೇರೆ. ಇದು ಮಾಲಕತ್ವಕ್ಕೆ ಉಪಯೋಗಿಸ್ತದೆ, ಇದರ ಹೇಳಲಿಕ್ಕೆ ಇದು ಮಾಲೀಕತ್ವ ತೋರಿಸ್ತದೆ. ಬಟ್ ಇಲ್ಲಿ ಎಪಾಸ್ಟ್ರಫಿ ಇಲ್ಲ, ಇಟ್ಸ್ ಜೊತೆ ಎಪಾಸ್ಟ್ರಫಿ ಇಲ್ಲ ಮಾಲೀಕತ್ವ ತೋರಿಸುವಾಗ. ಇಟ್ ಈಸ್ ಜೊತೆ ಉಂಟು, ಇಟ್ ಈಸ್ ಜೊತೆ ಉಂಟು, ಇಟ್ಸ್ ಜೊತೆ ಇಲ್ಲ. ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ಇಲ್ಲಿ, ಇಂಗ್ಲೀಷ್ ಹಾಗೆ ಉಂಟು. ಸೊ ದ ಡಾಗ್ ವ್ಯಾಗ್ಡ್ ಇಟ್ಸ್ ಟೈಲ್, ದ ಡಾಗ್ ವ್ಯಾಗ್ಡ್ ಇಟ್ಸ್ ಟೈಲ್, ನಾಯಿ ಅದರ ಬಾಲವನ್ನು ಆಡಿಸಿತು. ಇಲ್ಲಿ ಇಟ್ಸ್ ಅಂದರೆ ಅದರ ಬಂತು, ಬಟ್ ಇಲ್ಲಿ ಇಟ್ಸ್ ಶಬ್ದದೊಂದಿಗೆ ಎಲ್ಲೂ ಎಪಾಸ್ಟ್ರಫಿ ಇಲ್ಲ. ಇಟ್ ಈಸ್ ಬರೆಯುವಾಗ ಉಂಟು, ಇಟ್ ಈಸ್ ಅನ್ನು ಬರೆದು ಕನ್ಸೈಸ್ ಮಾಡುವಾಗ, ಶಾರ್ಟನ್ ಮಾಡುವಾಗ, ಸಂಕ್ಷಿಪ್ತ ಮಾಡುವಾಗ ಎಪಾಸ್ಟ್ರಫಿ ಬರ್ತದೆ. ಬಟ್ ಇಟ್ಸ್ ಮಾಲಕತ್ವವನ್ನು ತೋರಿಸುವಾಗ ಬರುವುದಿಲ್ಲ, ನೆನಪಿಟ್ಕೊಳ್ಳಿ. ಯಾರಿಗಾದರೂ ನನ್ನ ಕಂಪ್ಲೀಟ್ 3 months ಸ್ಪೋಕನ್ ಇಂಗ್ಲೀಷ್ ಕೋರ್ಸಿಗೆ ಜಾಯಿನ್ ಆಗಲಿಕ್ಕಿದ್ರೆ ನಾನು ವಿಡಿಯೋಗಳ ಮೂಲಕ ನಿಮ್ಮ ವಾಟ್ಸಪ್ ನಂಬರಿಗೆ ನನ್ನ ಕಂಪ್ಲೀಟ್ ಕೋರ್ಸನ್ನು ಸ್ಟೆಪ್ ಬೈ ಸ್ಟೆಪ್ ಡೇ 1, ಡೇ 2, ಡೇ 3 ಹೀಗೆ ನಾನು ಕಳಿಸ್ತೇನೆ. ಸೊ ಸ್ಟಾರ್ಟಿಂಗ್ನಿಂದ ಎಂಡ್ವರೆಗಿನ ಕೋರ್ಸ್ ಅದು. ಕಂಪ್ಲೀಟ್ ಕೋರ್ಸು ಸಾಧಾರಣ ಒಂದು 90-100 ವೀಡಿಯೋಗಳಲ್ಲಿ ಬರ್ಬೋದದು. ಅಷ್ಟು ನೀವು ಕಲಿತ್ರೆ, 3 ತಿಂಗಳು ಟೈಮ್ ಕೊಟ್ಟು ಕಲಿತ್ರೆ ನೀವು ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು. ಯಾಕಂದರೆ ನಾನು ಅದರಲ್ಲಿ ಎಲ್ಲ ಕವರ್ ಮಾಡ್ತೇನೆ, ಬೇಸಿಕ್ ಗ್ರಾಮರ್ನಿಂದ ಹಿಡಿದು ಅಡ್ವಾನ್ಸ್ ಗ್ರಾಮರ್ವರೆಗೆ. ಸ್ಪೋಕನ್ ಇಂಗ್ಲೀಷ್, ವೊಕ್ಯಾಬ್ಲರಿ, ಸೆಲ್ಫ್ ಟಾಕ್ ಎಲ್ಲ ಕವರ್ ಮಾಡ್ತೇನೆ. ಅದರಲ್ಲಿ ಎಲ್ಲ ಉಂಟು. ನೀವು ಅದನ್ನು ಚೆನ್ನಾಗಿ ಕೇಳಿದರೆ ನೀವು 3 ತಿಂಗಳಲ್ಲಿ ನೋಡಿ. ಇಂಗ್ಲೀಷ್ ಮಾತಾಡಬೇಕಾದ್ರೆ ನಿಮಗೆ ಪರ್ಫೆಕ್ಷನ್ ಬೇಡ, ಕಾನ್ಫಿಡೆನ್ಸ್ ಬೇಕು. ನನ್ನ ಹತ್ರ ಎಷ್ಟು
ಎಷ್ಟೋ ಸ್ಟೂಡೆಂಟ್ಗಳು, ನಾನು 32-33 ವರ್ಷಗಳಿಂದ ಕಲಿಸ್ತಾ ಇದ್ದೇನೆ. ಸಾವಿರಾರು ವಿದ್ಯಾರ್ಥಿಗಳು, ಗ್ರ್ಯಾಜುಯೇಟ್ ಆದವರು, LLB ಮಾಡಿದವರು, MBA ಮಾಡಿದವರು, ಟೀಚರ್ಸ್ಗಳು, BA ಮಾಡಿದವರು, ಏನೇನೋ ಕಲಿತು ಎಷ್ಟೋ ಹೈಯರ್ ಕ್ವಾಲಿಫಿಕೇಷನ್ ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು, ಎಷ್ಟೋ ಹೈ ಕ್ವಾಲಿಫಿಕೇಷನ್ ಮಾಡಿ ಬಂದವರಿದ್ದಾರೆ. ಅವರಿಗೆ ಇಂಗ್ಲೀಷ್ ಅರ್ಥ ಆಗ್ತದೆ, ಇಂಗ್ಲೀಷಲ್ಲಿ ಪಾಸಾಗಿ ಬಂದಿದ್ದಾರೆ, ಮಾರ್ಕ್ಸ್ ಒಳ್ಳೆ ತಗೊಂಡಿದ್ದಾರೆ, ಟಾಪ್ ಕ್ಲಾಸ್ ಪಾಸಾಗಿ ಬಂದಿದ್ದಾರೆ. ಆದರೆ ಅವರಿಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರುವುದಿಲ್ಲ. ಇಂಗ್ಲೀಷ್ ಅರ್ಥ ಆಗೋದಿಲ್ಲ ಅಂತಲ್ಲ, ಇಂಗ್ಲೀಷ್ ಗೊತ್ತಿಲ್ಲ ಅಂತಲ್ಲ, ಇಂಗ್ಲೀಷ್ ತಿಳಿದಿಲ್ಲ ಅಂತಲ್ಲ, ಇಂಗ್ಲೀಷಲ್ಲಿ ಬರೀಲಿಕ್ಕೆ ಓದಲಿಕ್ಕೆ ಬರುವುದಿಲ್ಲ ಅಂತ ಅಲ್ಲ, ಇಂಗ್ಲೀಷ್ ವೊಕ್ಯಾಬ್ಲರಿ ಗೊತ್ತಿಲ್ಲ ಅಂತ ಇಲ್ಲ, ಇಂಗ್ಲೀಷ್ ಸೆಂಟೆನ್ಸಸ್ ಗೊತ್ತಿಲ್ಲ ಅಂತಲೂ ಇಲ್ಲ. ಅವರಿಗೆ ಒಂದೇ ಒಂದು ಪ್ರಾಬ್ಲಮ್, ಕಾನ್ಫಿಡೆನ್ಸ್ ಇಲ್ಲ, ಧೈರ್ಯ ಇಲ್ಲ. ಅವರು ಏನು ಯೋಚನೆ ಮಾಡ್ತಾರೋ ಇಂಗ್ಲೀಷ್ನಲ್ಲಿ, ಯಾವ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಅವರು ಮಾಡ್ತಾರೋ ಆ ವಾಕ್ಯ ಸರಿಯೋ ತಪ್ಪೋ ಅದೇ ಅವರಿಗೆ ಗೊತ್ತಿಲ್ಲ. ಅವರಿಗೆ ಇಂಗ್ಲೀಷ್ ಬರ್ತದೆ ಬಟ್ ಕಾನ್ಫಿಡೆನ್ಸ್ ಇಲ್ಲ. ಸೊ ಪರ್ಫೆಕ್ಷನ್ ಬೇಡ. ನಾನು ಶುದ್ಧ ಗ್ರಾಮರ್ ಕಲಿತು, ಶುದ್ಧ ವೊಕ್ಯಾಬ್ಲರಿ, ಕಂಪ್ಲೀಟ್ ವೊಕ್ಯಾಬ್ಲರಿ ಕಲಿತು, ಕಂಪ್ಲೀಟ್ ಗ್ರಾಮರ್ ಕಲಿತು, ಕಂಪ್ಲೀಟ್ ನಾನು ಇಂಗ್ಲೀಷ್ ಮಾತಾಡ್ತೇನೆ ಅಂದರೆ ಸಾಧ್ಯ ಇಲ್ಲ. ನನ್ನ ಈ ಕೋರ್ಸಿಗೆ ಸೇರಿದರೆ ನಾನು ನಿಮಗೆ 3 ತಿಂಗಳೊಳಗೆ ನೀವು ಯಾವ ವಾಕ್ಯವನ್ನು ಯೋಚನೆ ಮಾಡ್ತೀರೋ, ಯಾವ ವಾಕ್ಯವನ್ನು ಇಂಗ್ಲೀಷಲ್ಲಿ ಹೇಳಬೇಕಂತ ಇರ್ತೀರೋ ಅದು ಸರಿಯೋ ತಪ್ಪಂತ ನೀವೇ ಡಿಸೈಡ್ ಮಾಡುವ ಹಾಗೆ ಮಾಡಿಬಿಡ್ತೇನೆ. ನಾನು ಸಾಧಾರಣ 32-33 ವರ್ಷಗಳಿಂದ ಕಲಿಸ್ತಾ ಇದ್ದೇನೆ. ಆ ಸಮಯದಿಂದ ನಾನು ನೋಡ್ತಾ ಇದ್ದೇನೆ ಎಷ್ಟು ಸಾವಿರಾರು ವಿದ್ಯಾರ್ಥಿಗಳು ನನಗೆ ಬಂದು ಇದೇ ಪ್ರಾಬ್ಲಮನ್ನು ಶೇರ್ ಮಾಡಿದ್ದಾರೆ. ಸರ್, ನನಗೆ ಇಂಗ್ಲೀಷ್ ಅರ್ಥ ಆಗ್ತದೆ, ಓದಲಿಕ್ಕೆ ಬರೀಲಿಕ್ಕೆ ಎಲ್ಲ ಬರ್ತದೆ, ಮಾತಾಡಲಿಕ್ಕೆ ಬರುವುದಿಲ್ಲ. ಅದರ ವಿರುದ್ಧವಾಗಿ ನಾನು ಎಷ್ಟೋ ಸ್ಟೂಡೆಂಟ್ಗಳನ್ನು ನೋಡಿದ್ದೇನೆ. ನನ್ನ ಕ್ಲಾಸಿಗೆ ಬಂದಿದ್ದಾರೆ, 3ನೇ 4ನೇ ಸಹ ಕಲಿತವರಿದ್ದಾರೆ. ಅವರೊಂದು 6 ತಿಂಗಳು 1 ವರ್ಷ ನನ್ನ ಹತ್ರ ಕಂಟಿನ್ಯೂ ಆಗಿ ಇಂಗ್ಲೀಷ್ ಕಲ್ತಿದ್ದಾರೆ, ಕಂಟಿನ್ಯೂ ಆಗಿ ಅವರ ಹತ್ರ ಇಂಗ್ಲೀಷ್ ಮಾತಾಡಿದ್ದಾರೆ. ಅವರು ಮಾತಾಡಿ 3 ತಿಂಗಳೊಳಗೆ 4 ತಿಂಗಳೊಳಗೆ ಅವರು ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಒಬ್ಬ ಹುಡುಗ ಇದ್ದ ಮುಂಬೈಯಲ್ಲಿ ನನಗೆ, ಸೈಫ್ ಖಾಂಡೆ ಅಂತ. ಅವನು ಶಾಲೆಗೆ ಹೋಗಲಿಲ್ಲ, ಬಟ್ ಅವನದೊಂದು ಅಭ್ಯಾಸ ಏನಂದರೆ ಅವನಿಗೆ ಎಷ್ಟು ಗೊತ್ತುಂಟೋ ಅದು ಅವನು ಇಂಗ್ಲೀಷಲ್ಲೇ ಮಾತಾಡೋದು. ಅವನು ಬ್ರೋಕನ್ ಇಂಗ್ಲೀಷಲ್ಲಿ ಮಾತಾಡ್ತಿದ್ದ ಸ್ಟಾರ್ಟಿಂಗಲ್ಲಿ, ಸ್ವಲ್ಪ ಎಕ್ಸ್ಪ್ರೆಷನ್ ಮಾಡಿ. ಯಾಕಂದರೆ ಅವನಿಗೊಂದು ಮಾತಾಡೋ ಹುಚ್ಚು. ಅವನು ರಸ್ತೆಯಲ್ಲಿ ಎಲ್ಲಾದರೂ ಫಾರಿನರನ್ನು ಕಂಡ್ರೆ ಅವ್ರ ಹತ್ರ ಹೋಗಿ ಇಂಗ್ಲೀಷಲ್ಲಿ ಹಲೋ, ಹೌ ಆರ್ ಯು, ವೈ ಹಿಯರ್, ವಾಟ್ ನೇಮ್ ಹೀಗೆಲ್ಲ ಕೇಳ್ತಿದ್ದ ಅವನು. ಅವನಿಗೆ ಗೊತ್ತಿರಲಿಲ್ಲ ಗ್ರಾಮರೆಲ್ಲ, ಬಟ್ ಅವನು ಮಾತಾಡ್ತಾ ಅವನಿಗೆ ನನ್ನ ಕ್ಲಾಸಿಗೆ ಫಾರಿನರನ್ನು ಕರ್ಕೊಂಡು ಬರ್ತಿದ್ದ. ಬಾಂಬೆಯಲ್ಲಿ ಇದು ಮುಲುಂಡಿನ ವಿಷಯ ನಾನು ಹೇಳ್ತಾ ಇದ್ದೇನೆ. ನನ್ನ ಕ್ಲಾಸಿಗೆ ಫಾರಿನರನ್ನವರು ಫ್ರೆಂಡ್ಶಿಪ್ ಮಾಡಿ, ಮೈ ಟೀಚರ್, ಇಂಗ್ಲೀಷ್ ಟೀಚರ್ ದೇರ್ ಅಂತ ಹೇಳಿ ಅವರನ್ನು ಫ್ರೆಂಡ್ಶಿಪ್ ಮಾಡಿ ಇಂಗ್ಲೀಷಲ್ಲಿ ಮಾತಾಡಿ ಕ್ಲಾಸಿಗೆ ಕರ್ಕೊಂಡು ಬರ್ತಿದ್ದ. ಅವನು ಶಾಲೆಗೆ ಹೋಗಿರಲಿಲ್ಲ, ಇಂಗ್ಲೀಷ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಅವನಿಗೆ, ಬಟ್ ಅವನು ಮಾತಾಡ್ತಿದ್ದ. ಅದು ಕಾನ್ಫಿಡೆನ್ಸ್. ನೀವು ಅಷ್ಟು ಕಲ್ತಿದ್ದೀರಿ, ಗ್ರ್ಯಾಜುಯೇಷನ್ ಮಾಡಿದ್ದೀರಿ, LLB, MCom, BCom ಏನೆಲ್ಲ ಮಾಡಿದ್ದೀರಿ, MA ಮಾಡಿದವರಿದ್ದಾರೆ, ಇಂಗ್ಲೀಷ್ನಲ್ಲೇ ಟೀಚರ್ ಆದವರಿದ್ದಾರೆ, ಬಟ್ ಅವರು ಸಹ ಕನ್ಫ್ಯೂಸ್ ಆಗ್ತಾರೆ ಇಂಗ್ಲೀಷ್ನಲ್ಲಿ. ಸೊ ನಾನು ನಿಮ್ಗೆ ಇಷ್ಟೇ ಹೇಳ್ತೇನೆ, ನಾನು 3 ತಿಂಗಳಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಕೊಡ್ತೇನೆ. ನನ್ನ ಈ 3 ತಿಂಗಳ ಕೋರ್ಸ್ ಗ್ರಾಮರ್ ಇದ್ದು ಸೇರಿ, ಆನಂತರ ಬೇಕಾದರೆ ಸ್ಪೀಕಿಂಗ್ ಬೇಕಾದರೆ ಅದರ ಫೀಸ್ ಬೇರೆ ಇದೆ. ಬಟ್ ಇದು ನಾನು ನಿಮಗೆ ಕೇವಲ 599 ರುಪೀಸ್, 599 ರೂಪಾಯಿ. ನನ್ನ ನಂಬರಿಗೆ ನೀವು UPI ಅಂದರೆ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ಕಳಿಸಿದರೆ ನಾನು ಅವತ್ತಿನಿಂದಲೇ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. 3 ತಿಂಗಳ ಕ್ಲಾಸ್ ಇದೆ. ಆ ವಿಡಿಯೋ ನೋಡಿ ನೀವು ಪ್ರಾಕ್ಟೀಸ್ ಮಾಡಿದರೆ 3 ತಿಂಗಳಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ. ನಾನು ಕಾನ್ಫಿಡೆನ್ಸ್ ಕೊಡುವ ಕೆಲಸವನ್ನು ಮಾಡ್ತೇನೆ.